ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ಲೈಕ್ ಬಟನ್ ಒತ್ತಿದ ತಕ್ಷಣ ಒಂದು ಹೈಪ್ ಬಟನ್ ಅಂತಕ್ಕಂಥ ಬಟನ್ ಬರ್ತಾ ಇದೆ. ಆ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ. ದಯವಿಟ್ಟು ಚಾನಲ್ ಪ್ರೋತ್ಸಾಹಿಸಿ ಅಂತ ಕೇಳಿಕೊಂಡು ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಇತ್ತಿತ್ತಲಾಗಿ ಎಲ್ಲ ಜಿಲ್ಲೆಯಲ್ಲಿ ಅಂಗವಿಕಲರ ಕ್ರೀಡಾಕೂಟಗಳು ನಡೀತಾ ಇವೆ. ಆ ಕ್ರೀಡಾಕೂಟದ ವರದಿ ಇದಾಗಿದ್ದು, ಈ ಕ್ರೀಡಾಕೂಟ ಎಲ್ಲಿ ನಡೆದಿದೆ ಅನ್ನೋದನ್ನು ನೋಡೋಣ. ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಸಾಧನೆ ಸಾಧ್ಯ. CEO ಆನಂದ್ ಅವರು ವಿಕಲಚಿತ್ರರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯಿತಿ CEO ಅವರು ಮಾತನಾಡುತ್ತಾ, ಬದುಕಿನ ಪ್ರತಿ ಹಂತದಲ್ಲೂ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದೊಂದಿಗೆ ಮುನ್ನಡೆದು ಸಾಧನೆ ಮಾಡುವ ಮೂಲಕ ಯಶಸ್ವಿಯಾಗಬೇಕೆಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅವರು ಹೇಳಿದರು. ನಗರದ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಸೋಮವಾರ ನಡೆದ ಜಿಲ್ಲಾ ಮಟ್ಟದ ವಿಕಲಚೇತನರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸಲಾಗುವ ವಿವಿಧ ಆಟೋಟಗಳ ಸ್ಪರ್ಧೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ತಮ್ಮ ಕ್ರೀಡಾ ಪ್ರತಿಭೆ ಮೆರೆಯಬೇಕು. ಜಿಲ್ಲೆಯ 5 ತಾಲೂಕುಗಳಲ್ಲಿ ವಿಕಲಚಿತ್ರ ಕ್ರೀಡಾಕೂಟ ಆಯೋಜಿಸಲಾಗಿದ್ದು, ಇದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ತಾಲೂಕು ಮಟ್ಟದಲ್ಲಿ ಆಯೋಜಿಸಿದ ವಿವಿಧ ಕ್ರೀಡಾಪಟುಗಳಲ್ಲಿ ಭಾಗವಹಿಸಿ ವಿಜೇತರಾಗಿ ಇದೀಗ ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗಿರುವ ತಾವುಗಳು ವಿಜೇತರಾಗಿ ರಾಜ್ಯ ಹಾಗೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ಜಿಲ್ಲೆಗೆ ಕೀರ್ತಿ ತರಬೇಕು. ಕ್ರೀಡೆಗಳು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ವಿಶೇಷ ಚೇತನರು ಕೀಳರಿಮೆ ತೊಡೆದು ಹಾಕಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ವಿಕಲಚೇತನರು ಆರ್ಥಿಕವಾಗಿ ಸದೃಢವಾಗಿ ಸ್ವಾವಲಂಬಿ ಬದುಕು ನಿರ್ವಹಿಸಲು ಸರ್ಕಾರದ ಹಲವಾರು ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿವೆ. ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು. ವಿಶೇಷಚೇತನರು ಯಾವುದೇ ಕಷ್ಟಕರ ಹಾಗೂ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಧೃತಿಗೆಡದೆ ಧೈರ್ಯದಿಂದ ಮುನ್ನಡೆಯಬೇಕು. ತಮ್ಮ ಯಾವುದೇ ಸಮಸ್ಯೆಗಳಾದಲ್ಲಿ ತಮ್ಮನ್ನು ಹಾಗೂ ಸಂಬಂಧಿಸಿದ ಇಲಾಖೆ ಸಂಪರ್ಕಿಸಿ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಾವೇದ್ ಜಮಾದಾರ್ ಮಾತನಾಡಿ, ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸಮಾಜದಲ್ಲಿ ಗುರುತಿಸಿಕೊಳ್ಳಬಹುದಾಗಿದೆ. ದೈಹಿಕ ಮತ್ತು ಮಾನಸಿಕವಾಗಿ ಸದೃಢತೆ ಹೊಂದಲು ಕ್ರೀಡೆಗಳು ಬಹಳ ಸಹಕಾರಿಯಾಗಿವೆ. ನಿರಂತರ ಪರಿಶ್ರಮ, ಸಮಯ ಪರಿಪಾಲನೆ, ಕೌಶಲ್ಯಗಳ ರೂಢಿಸಿಕೊಳ್ಳುವಿಕೆ ಕ್ರೀಡಾ ಸಾಧನೆಗೆ ಪ್ರೇರಕವಾಗಿವೆ. ಪರಸ್ಪರ ಸಹಕಾರ ಮನೋಭಾವನೆ ಹೊಂದಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ ಎಂದು ಹೇಳಿದರು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿ ಜಗದೀಶ್ ಕೆಂಪಣ್ಣವರ್, ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಅಧಿಕಾರಿ ರಾಜಶೇಖರ್ ದೈವಡಿ, ಅಡಿಯಪ್ಪ ಸಾಲ್ಗಾಲ್, ಸಂಜೀವ್ ಖೋತ್, ಸುಮಿತ್ ಪಾಂಡಿಚೇರಿ, ವಿನೋದ್ ಖೇಡ್, ನಿಮಿಷಾಚಾರ್, ಮಹೇಶ್ ಮುಧೋಳ್, ವಿಠ್ಠಲ್ ಮಂಚನಾಳ್, ಮಹೇಶ್ ತೋಟಲ್, ಶ್ರೀಪಾದ್ ಜೋಶಿ, ಜಿಲ್ಲಾ ವಿಕಲಚೇತನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂ ಸೇವಾ ಸಂಘಗಳ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಈ ಒಂದು ವರದಿಯನ್ನು ಮೌಲಾಲಿ ಮಂಟೂರ್ ಸಾಕಿನ್ ಮುತ್ತಿಗಿ, ಜಿಲ್ಲಾ ವಿಜಯಪುರ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಾನು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಮಾನ್ಯ ಡಾಕ್ಟರ್ ಜಾವೇದ್ ಜಮಾದಾರ್ ಸಾಹೇಬ್ರವರಿಗೆ, ಮಾನ್ಯ ಶ್ರೀ ಅಡಿಯಪ್ಪ ರವರಿಗೆ, ಶ್ರೀ ಅರ್ಜುನ್ ರವರಿಗೆ, ಶ್ರೀ ಅರವಿಂದ್ ರವರಿಗೆ, ಶ್ರೀ ಸಂಜೀವ್ ರವರಿಗೆ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ನಮ್ಮ ಭಾಳ ಆ್ಯಕ್ಟಿವ್ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಶ್ರೀ ರಾಜಶೇಖರ್ ದೈವಾಡೆ ಅವರು ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಇಲಾಖೆ ಅವರಿಗೆ ಮತ್ತು ಶ್ರೀ ಜಗದೀಶ್ ರವರಿಗೆ ಮತ್ತು ನಮ್ಮ VRW MRW ಮತ್ತು ನಮ್ಮ ವಿಕಲಚೇತನರ ಇಲಾಖೆಯ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ನನ್ನ ನಮಸ್ಕಾರಗಳು. ಮತ್ತು ನಾನು ಕೂಡ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಹಾರ್ದಿಕ ಸ್ವಾಗತಿಸುತ್ತೇನೆ. ನೀವು ಅಷ್ಟು ಭಾಳ ಜಾಸ್ತಿ ಸಂಖ್ಯೆಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರ. ಸೊ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ರಾಜಶೇಖರ್ ದೈವಾಡೆ ಈಗಾಗಲೇ ಹೇಳಿದ್ದಾರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೇವಲ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ 5 ತಾಲೂಕುಗಳಲ್ಲಿ ನಾವು ತಾಲೂಕಾ ಮಟ್ಟದ ವಿಕಲಚೇತನರ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೀವಿ. ಸೊ ಅದು ಕೂಡ ಒಂದು ಭಾಳ ಹೆಮ್ಮೆಯ ವಿಷಯ ನಮ್ಮೆಲ್ಲರಿಗೂ ಮತ್ತು ಭಾಳ ಸಂತೋಷದ ವಿಷಯ. ಇದೇ ರೀತಿ ಮುಂದಿನ ವರ್ಷಗಳಲ್ಲಿ ಕೂಡ ತಾಲೂಕಾ ಮಟ್ಟದಲ್ಲಿ ಈ ಕ್ರೀಡಾಕೂಟವನ್ನು ಕೂಡ ಆಯೋಜಿಸಬೇಕು. ಜೊತೆಗೆ ಈಗ ನೋಡಿ, ನಾವು ಕ್ರೀಡಾಕೂಟ ಆಯೋಜನೆ ಯಾಕೆ ಮಾಡ್ತಾ ಇದ್ದೀವಿ?
ಸಿಂಪಲ್ ಥಿಂಗ್ ಇದೆ, ನಮ್ಮ ಮಕ್ಕಳಲ್ಲಿ ಮತ್ತು ನಮ್ಮ ವಿಕಲಚೇತನರ ಸಾರ್ವಜನಿಕರಲ್ಲಿ ಕೂಡ ಡಿಫ್ರೆಂಟ್ ಟ್ಯಾಲೆಂಟ್ಸ್ ಇರುತ್ತವೆ ಅಲ್ವಾ. ಈ ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡುವಂತಹ ಟ್ಯಾಲೆಂಟ್ಸ್ ಇರುತ್ತೆ. ಸೊ ಆಪರ್ಚುನಿಟೀಸ್ ಜಾಸ್ತಿ ಸಿಗಲ್ಲ. ಸೊ ಈ ಥರ ನಾವು ಕ್ರೀಡಾಕೂಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಈ ಕಾರ್ಯಕ್ರಮ ವತಿಯಿಂದ ಬಹುಶಃ ನಮ್ಮ ಮಕ್ಕಳಿಗೆ, ನಮ್ಮ ಸಾರ್ವಜನಿಕರಿಗೆ, ನಮ್ಮ ವಿಕಲಚೇತನರ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ನಾವು ಈಗಾಗಲೇ 5 ತಾಲೂಕುಗಳಲ್ಲಿ ವಿಕಲಚೇತನರ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿ ಅದರಲ್ಲಿ ಗೆದ್ದು ಬಂದಿರತಕ್ಕಂಥವ್ರಿಗೆ ನಾವು ಜಿಲ್ಲಾ ಮಟ್ಟದಲ್ಲಿ ಈ ಕ್ರೀಡಾಕೂಟವನ್ನ ಮಾಡ್ತಾ ಇದ್ದೇವೆ ಸರ್. ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆಗಳು ಇಲ್ಲಿದೆ ಸರ್. ಅವ್ರು ಕೇಳೋದಿಷ್ಟೇ, ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ, ನಾವು ಯಾರಿಗೇನು ಕಡಿಮೆ ಇಲ್ಲ ಅನ್ನೋದನ್ನ 5 ತಾಲೂಕದಲ್ಲಿ ಆಡಿ ಅವರು ಈಗಾಗಲೇ ನಿರೂಪಿಸಿದ್ದಾರೆ ಸರ್. ಅಂತ ವಿಕಲಚೇತನರ ಕೊರಳ ಧ್ವನಿಯಾಗಿ ತಾವು ಕೆಲಸ ಮಾಡ್ತಾ ಇರೋದು ಜಿಲ್ಲೆಯಲ್ಲಿ ನಮಗೆ ತುಂಬಾ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ದಯವಿಟ್ಟು ನಾನು ನಿಮ್ಮೆಲ್ಲರಲ್ಲಿ ವಿನಂತಿಯನ್ನ ಮಾಡ್ತೇನೆ, ಕ್ರೀಡಾಕೂಟ ಆಗೋವರೆಗೂ ಇದು ನಿಮ್ಮ ದಿನ, ಇದು ನಿಮಗೋಸ್ಕರ ಇರ್ತಕ್ಕಂಥದ್ದು. ಈಗ ಮುಗೀತು ಅನ್ನೋದ್ರಾಗ ಮನೆ ಕಡೆ ಓಡಿ ಹೋಗೋ ಚಿಂತೆ ಮಾಡಬೇಡ್ರಿ. ನಾನು ಬಹಳ ಅದ್ಭುತವಾಗಿ ಹಾಡುಗಳನ್ನು ಹಾಡ್ಲಿಕ್ಕಿದ್ದೇನೆ. ತದನಂತರದಲ್ಲಿ ಕುಣಿಯೋಣ, ಖುಷಿ ಪಡೋಣ, ಆಟ ಆಡೋಣ, ನೆಮ್ಮದಿಯಾಗಿ ಖುಷಿಯನ್ನ ತೆಗೆದುಕೊಂಡು ಹೋಗಿ ನಮ್ಮ ನೋವುಗಳನ್ನ ನಾವು ಮರೆಯೋಣ. ಉದ್ದೇಶ ಏನು ಅಂದ್ರೆ ಸರ್, ನಾವು ಸೇರಿಸೋ ಉದ್ದೇಶ ಯಾಕೆ ಅಂತಂದ್ರೆ, ಬಹಳಷ್ಟು ಜನಕ್ಕೆ 1 ಕಾಲು ಇರೋದಿಲ್ಲ, ಒಬ್ಬೊಬ್ರಿಗೆ 2 ಕಾಲು ಇರೋದಿಲ್ಲ, ಒಬ್ಬೊಬ್ರಿಗೆ 1 ಕೈ ಇರೋದಿಲ್ಲ, ಇನ್ನೊಬ್ರಿಗೆ 2 ಕಾಲು ಇರೋದಿಲ್ಲ. ಅವ್ರು ಮನೆಯಲ್ಲೇ ಕುಳಿತರು ಅಂದ್ರೆ ಅವರು ಏನಾಗ್ಬಿಡ್ತಾರೆ ಅಂದ್ರೆ ಇಂಟ್ರಾವರ್ಟ್ ಆಗಿ ಇನ್ನಷ್ಟು ವೀಕ್ನೆಸ್ ಅವರಲ್ಲಿ ಬರುತ್ತೆ. ನನಕಿನ ಬಹಳಷ್ಟು ಜನ ನನಕಿ ನೋವನ್ಯಾಗ ಅದಾರ ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಅವರೆಲ್ಲರನ್ನ ಇಲ್ಲಿ ಸೇರಿಸ್ತಾ ಇದೀವಿ ಸರ್. ನಾವು ಆ ಒಂದು ಪ್ರೀತಿಯನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮತ್ತೊಮ್ಮೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ, ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರನ್ನ ತಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಮೇಶ ಮಾಮೂಲಿ ಎಲ್ಲಕ್ರೆ ಸೊಗಸ್ ಚಾಂದ ರಾಮ್ಜಿ ಪಿಚ್ಚೆಯಲ್ಲಿ ಅವನು ಪಿಚ್ಚೆಲ್ಲ ರಾಮ್ಜಿ ಚಾಂದ ಸೊಗಸ್